ಅನ್ಕ್ಲಾಸ್ ಓಕೆ. ಸಿ ಇದನ್ನು ಭಾಳ ಮಲ್ಟಿಪಲ್ ಟೈಮ್ಸ್ ಹೇಳಿದ್ದೀನಿ, ಇವತ್ತು ಇನ್ನೂ ಜಾಸ್ತಿ ಕ್ಲಿಯರ್ ಆಗಿ ಹೇಳುತ್ತೆ. ಲಿಸನ್ ಟು ಭಾರತದ ಪರ್ಯಾಯ ದ್ವೀಪ ಆಯಿತಾ? ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಸರ್, ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಪೂರ್ತಿ ನಮ್ದನ? ಎಷ್ಟು ನಮ್ಮದು ಸರ್? 12 ನಾಟಿಕಲ್ ಮೈಲ್ ಮಾತ್ರ ನಮ್ಮದು, ಕರೆಕ್ಟಾ ಸರ್? ಮೇಲೆ 12 ನಾಟಿಕಲ್ ಮೈಲ್ ಮಾತ್ರ ನಮ್ಮದು, 22.22 ಕಿಲೋಮೀಟರ್ ಅಂತ ಅರ್ಥ. ಇಷ್ಟು ಮಾತ್ರ ನಮ್ಮದು. ಅಂದರೆ ಭಾರತದ ಜಲಗಡಿ ಅಲ್ಲಿವರೆಗೂ ಇರುತ್ತೆ, ಆಯಿತಾ? ಭಾರತದ ಭೂಗಡಿಯಿಂದ 22.22 ಕಿಲೋಮೀಟರ್ ಅಂದರೆ 12 ನಾಟಿಕಲ್ ಮೈಲ್ ಮಾತ್ರ ನಮ್ಮದು. ಅಲ್ಲಿವರೆಗೂ ಭಾರತದ ಜಲಗಡಿ ಇರುತ್ತೆ. ಹಾಗಾದರೆ ಅದರ ಮುಂದಕ್ಕೇನು, ಆಯಿತಾ? ಅದನ್ನು ಎಕ್ಸ್ಪ್ಲೈನ್ ಮಾಡೋಣ. ಲಿಸನ್ನು ಇನ್ನೊಂದು ಹಾಕ್ಕೊಂಡು ಸರ್, ಪ್ಲೀಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿವರೆಗೂ ಭಾರತದ ಭೂಗಡಿ ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿವರೆಗೂ ಭಾರತದ ಭೂಗಡಿ ಇದೆ, ಆಯಿತಾ? ಅದರ ಮುಂದಕ್ಕೆ ಸಮುದ್ರ ಏನು ಕಾಣಿಸ್ಕೊಳತ್ತಲ್ಲ, ಸಮುದ್ರ 3 ವಿಭಾಗ ಮಾಡ್ತೀವಿ. ಸೊ ಅಪ್ ಟು 12 ನಾಟಿಕಲ್ ಮೈಲನ್ನು ನಾವು ಟೆರಿಟೋರಿಯಲ್ ವಾಟರ್ಸ್ ಅಂತ ಕರಿತೀವಿ. 12 ನಾಟಿಕಲ್ ಮೈಲಿಂದ 24 ನಾಟಿಕಲ್ ಮೈಲನ್ನು ಕಂಟಿಗ್ಯುವಸ್ ಝೋನ್ ಅಂತ ಕರಿತೀವಿ, ಅಥವಾ ಕಾಂಟಿಗ್ಯುವಸ್ ಝೋನ್ ಅಂತ. ಇಲ್ಲಿ ನೋಡ್ರಲ್ಲಿ ಈ 12 ನಾಟಿಕಲ್ ಮೈಲು ಇಲ್ಲಿಗೆ ಎಂಡಾಗುತ್ತೆ ಟೆರಿಟೋರಿಯಲ್ ವಾಟರ್ಸ್. ಅಲ್ಲಿಂದ ಓಕೆ, ಅಥವಾ ಇಲ್ಲಿಂದ ಅಂತ ತಗೊಳ್ಳಿ. ಓಕೆ, ಸೊ ಇಲ್ಲಿಂದ ಹಿಡಿದು ಇಲ್ಲಿ 200 ನಾಟಿಕಲ್ ಮೈಲನ್ನು ನೀವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. 200 ನಾಟಿಕಲ್ ಮೈಲ್ ಆದಮೇಲೆ ಹೈ ಸೀಸ್ ಅಂತ ಕರೀತೀವಿ. ಪ್ರತಿಯೊಂದಕ್ಕೂ ವ್ಯಾಖ್ಯಾನ ಇದೆ. ಟೆರಿಟೋರಿಯಲ್ ಸಿ ಬೇರೆ, ಕಾಂಟಿಗ್ಯುವಸ್ ಝೋನ್ ಬೇರೆ, ಎಕನಾಮಿಕ್ ಎಕ್ಸ್ಕ್ಲೂಸಿವ್ ಝೋನ್ ಬೇರೆ, ಆಮೇಲೆ ಹೈ ಸೀಸ್ ಬೇರೆ, ಆಯಿತಾ? ಕರೆಕ್ಟಾಗಿ ಕೇಳಿಸ್ಕೊಬೇಕೀಗ. ಒಂದೊಂದಕ್ಕೂ ಒಂದೊಂದು ಡೆಫಿನೇಷನ್ ಇದೆ, ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಈಗ ಸರ್, ಫಸ್ಟ್ ಅಂಟಿಲ್ ಟೆರಿಟೋರಿಯಲ್ ಸಿ, ಫಸ್ಟ್ 12 ನಾಟಿಕಲ್ ಮೈಲ್ ಅಂದರೆ 22.22 ಕಿಲೋಮೀಟರ್ ಪೂರ್ತಿ ನಮ್ಮದೇ. ಓಕೆ, ಭಾರತದ ಸಾರ್ವಭೌಮತೆಗೆ ಸಂಬಂಧಪಟ್ಟಿದ್ದು ನಮ್ಮದೇ. ಇದ್ರ ಒಳಗಡೆ ಯಾವನಾರು ಬರಬೇಕು ಅಂತಂದರೆ ಅದು ಫ್ಲೈಟಾಗಾರ ಬರಲಿ, ನೀರಾಗಾರ ಬರಲಿ, ಭಾರತ ಪರ್ಮಿಷನ್ ಇರಬೇಕು. ಇದು ಒಳಗಡೆ ಬರಬೇಕು ಅಂತ ಫ್ಲೈಟಾಗಾರು, ಏರ್ ಸ್ಪೇಸ್ ಕಾರು ಎಂಟಾಗಲಿ, ವಾಟರ್ ಸ್ಪೇಸ್ ಕಾರು ಎಂಟಾಗಲಿ, ದೇ ಶುಡ್ ಟೇಕ್ ದ ಪರ್ಮಿಷನ್ ಆಫ್ ಇಂಡಿಯಾ. ಇಟ್ ಈಸ್ ಫುಲ್ಲಿ ಸಾವರಿನ್ ಪಾರ್ಟ್ ಆಫ್ ದ ಕಂಟ್ರಿ. ಅರ್ಥ ಆಗ್ತಿದೆಯಲ್ಲ? ಭಾರತದ ಜಲಗಡಿ. ಈಗ ನೋಡಿ ಇಲ್ಲಿ ಪ್ಲೀಸ್, ಇಲ್ಲಿಂದ ಇಲ್ಲಿವರೆಗೆ ಅಂದರೆ 24 ನಾಟಿಕಲ್ ಮೈಲ್, ಇಲ್ಲಿಂದ ಇಲ್ಲಿವರೆಗೆ 24 ಮೈಲ್. ಆ ಕಾಂಟಿಗ್ಯುವಸ್ ಝೋನಲ್ಲಿ ಭಾರತದ ಕಾನೂನುಗಳು ಅಪ್ಲೈ ಆಗುತ್ತೆ, ಬಟ್ ಓನರ್ಶಿಪ್ ಇರಲ್ಲ. ಭಾರತದ ಕಾನೂನುಗಳು ಅಪ್ಲೈ ಆಗುತ್ತೆ. ಕಾನೂನುಗಳಂದರೆ ಕಸ್ಟಮ್ಸ್ ಕಾನೂನುಗಳು, ಇಮಿಗ್ರೇಷನ್ ಕಾನೂನುಗಳು, ಭದ್ರತೆಗೆ ಸಂಬಂಧಪಟ್ಟ ಕಾನೂನುಗಳು ಅಪ್ಲೈ ಆಗುತ್ತೆ, ಬಟ್ ಓನರ್ಶಿಪ್ ಇರಲ್ಲ. ಕಾನೂನು ಅಪ್ಲೈ ಆಗುತ್ತೆ, ಓನರ್ಶಿಪ್ ಇರಲ್ಲ. ಈಗ ಇಲ್ಲಿಂದ 200 ನಾಟಿಕಲ್ ಮೈಲ್, 200 ನಾಟಿಕಲ್ ಮೈಲ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ನೀವು ಪ್ಲೀಸ್ ಕೇಳಿಸ್ಕೊಳ್ಳಿ. ಓಕೆ, ಆರಾಮಾಗಿ ಅಲ್ಲಿ ಓಡಾಡಬಹುದು. 200 ನಾಟಿಕಲ್ ಭಾರತದ ಹಡಗುಗಳು ಆರಾಮ ಓಡಾಡ್ಕೊಂಡು ಬರ್ಬೋದು. ಸಂಪನ್ಮೂಲಗಳನ್ನು ಬಳಸ್ಕೋಬೋದು. ಓಷನ್ ಮೈನಿಂಗ್ ಮಾಡ್ಬೋದು, ಸಮುದ್ರ ಸಂಪತ್ತನ್ನು ತಗೋಬೋದು,
ನೈಸರ್ಗಿಕ ಸಂಪತ್ತನ್ನು ತಗೋಬೋದು, ಆದರೆ ನಿಮ್ಮ ಕಾನೂನು ಅಪ್ಲೈ ಆಗಲ್ಲ. ಕಾನೂನು ಅಪ್ಲೈ ಆಗಲ್ಲ, ಓನರ್ಶಿಪ್ ಇರಲ್ಲ. ಓಡಾಡಬಹುದು, ವ್ಯಾಪಾರ ಮಾಡ್ಬೋದು, ಸಂಪನ್ಮೂಲಗಳನ್ನು ಬಳಸ್ಕೊಬೋದು. ಓಕೆ, ಇಲ್ಲಿಂದ ಮುಂದಕ್ಕೆ, ಇಲ್ಲಿಂದ 200 ನಾಟಿಕಲ್ ಮೈಲು ಇಲ್ಲಿವರೆಗೂ ನಿಮ್ಮದೇ. ಓಕೆ, ಇಲ್ಲಿವರೆಗೂ ಕಾನೂನುಗಳ ಮಾತ್ರ ಅಪ್ಲೈ ಆಗಿದೆ. ಇಲ್ಲಿಂದ ಮುಂದಕ್ಕೆ ಸಂಪನ್ಮೂಲಗಳ ಬಳಕೆ ಮಾತ್ರ. ಇದನ್ನು ದಾಟಬಿಟ್ರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಎಂಡ್ ಆಯಿತು ಅಂತ ಇಟ್ಕೊಳ್ಳಿ, ಆಯಿತಾ? ಇದನ್ನು ಅಂತಾರಾಷ್ಟ್ರೀಯ ಜಲಮಾರ್ಗಗಳು, ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಕರೀತೀವಿ. ಅಂತಾರಾಷ್ಟ್ರೀಯ ಜಲಮಾರ್ಗಗಳು, ಇದು ಯಾವ ದೇಶಕ್ಕೂ ಸಂಬಂಧಪಟ್ಟಿಲ್ಲ, ಆಯಿತಾ? ಹಾಗಾದರೆ ಸರ್, ಜಗತ್ತಲ್ಲಿ ಎಷ್ಟು ಓಷನ್ಸ್ ಇದಾವೋ, ಅರ್ಥ ಆಯ್ತಿಲ್ಲದೋ? ಓಕೆ, ಜಗತ್ತಲ್ಲಿ ಎಷ್ಟು ಓಷನ್ಸ್ ಇದಾವೋ 1/3 ಆಫ್ ದ ಓಷನ್ಸು ಟೆರಿಟೋರಿಯಲ್ ವಾಟರ್ಸ್, ಅಂದರೆ ಆಯಾ ದೇಶದ ಜಲಗಡಿಗಳಿದಾವೆ. ಇನ್ನು 2/3 ಆಫ್ ದ ಓಷನ್ಸ್ ಇದೆಯಲ್ಲ, ಅದು ಅಂತಾರಾಷ್ಟ್ರೀಯ ಜಲಮಾರ್ಗಗಳು. ಅಂತಾರಾಷ್ಟ್ರೀಯ ಜಲಮಾರ್ಗಗಳನ್ನು ನಿಯಂತ್ರಿಸುವ ಜಾಗತಿಕ ಸಮಾವೇಶ ಅನ್ಕ್ಲಾಸ್, ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್. ಅರ್ಥ ಆಗ್ತಿದೆಯಾ? ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್, ರೈಟ್? ಓಕೆ, ಈ ಸಮಾವೇಶ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದರ ಬಗ್ಗೆ ಒಂದು 5 ಪಾಯಿಂಟ್ ಹೇಳ್ತೀನಿ, ಒಂದನ್ನು ಗಮನಪಟ್ಟು ಕೇಳಬೇಕು, ಆಯಿತಾ? 1, ಪ್ರತಿ ದೇಶಗಳ ಜಲಗಡಿಯನ್ನು ಗುರುತಿಸುತ್ತೆ. ಅಂದರೆ ಎಷ್ಟು? 12 ನಾಟಿಕಲ್ ಮೈಲ್. ಈ ಸಮಾವೇಶ ಏನು ಮಾಡುತ್ತೆ? ಪ್ರತಿ ದೇಶಗಳ ಜಲಗಡಿಗಳನ್ನು ಗುರುತಿಸುತ್ತೆ, ನಂಬರ್ 1. ಓಕೆ, ಸಮುದ್ರಗಳಲ್ಲಿ ಒಂದೊಂದು ರಾಜ್ಯ, ದೇಶ, ಓಕೆ, ಒಂದು ದೇಶದ ಹಕ್ಕುಗಳೇನು ಮತ್ತು ಕರ್ತವ್ಯಗಳೇನು ಅಂತ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಎಲ್ಲಿವರೆಗೂ ಹಕ್ಕಿರುತ್ತೆ, ಓಕೆ, ಎಲ್ಲಿವರೆಗೂ ಕರ್ತವ್ಯವನ್ನು ನಿರ್ವಹಿಸ್ಬೋದು, ಎಲ್ಲಿವರೆಗೂ ಸಂಪನ್ಮೂಲಗಳ ಬಳಕೆ ಮಾಡಬಹುದು, ಇದನ್ನು ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಎಲ್ಲಿವರೆಗೂ ನಿಮ್ಮ ಹಕ್ಕಿರುತ್ತೆ, ಎಲ್ಲಿವರೆಗೂ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸ್ಬೋದು, ಎಲ್ಲಿವರೆಗೂ ಸಂಪನ್ಮೂಲಗಳ ಬಳಕೆಯನ್ನು ಮಾಡಬಹುದು. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಸಮಾವೇಶ. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ, ನಾವು ಅನ್ಕ್ಲಾಸ್ ಸಮಾವೇಶವನ್ನು ಕಾನ್ಸ್ಟಿಟ್ಯೂಷನ್ ಆಫ್ ಓಷನ್ಸ್ ಅಂತ ಕರೀತೀವಿ. ಸಮುದ್ರ ಸಾಗರಗಳ ಸಂವಿಧಾನ ಅಂತ ಬಿಂಬಿಸಲಾಗಿದೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ಓಕೆ, ಇನ್ನೂ ಮುಂದುವರೆದು ಹೇಳ್ತೇನೆ. ಅಪ್ಪಾಜಿ ವಿಚಾರ ಮಾಡಿದ್ರೆ, ನಾನು 3 ಅವರ್ಗೆ ನಿಮ್ಗೆ ಏನೇನು ಮಾಹಿತಿ ಕೊಟ್ಟಿದ್ದೀನಲ್ಲ, ಅಷ್ಟೇ ಮಾಹಿತಿ ನೀವು ಕಲೆಕ್ಟ್ ಮಾಡಬೇಕು, ನಿಮ್ಮ ಟೈಮ್ ಎಷ್ಟಾಗ್ಬೋದು? ನಾನು ಈ 3 ಅವರ್ಸಲ್ಲಿ ನಿಮ್ಗೆ ಎಷ್ಟು ಮಾಹಿತಿ ಕೊಟ್ಟಿದ್ದೀನಿ, ಅಷ್ಟು ಮಾಹಿತಿನ ನೀವೇ ಕಲೆಕ್ಟ್ ಮಾಡ್ಕೊಂಡು, ನೀವೇ ಓದಿ ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬೇಕು ಅಂದರೆ ಎಷ್ಟು ಟೈಮ್ ಆಗ್ಬೋದು ಎಂದು ವಿಚಾರ ಮಾಡ್ಬೋದು. ಕ್ಲಾಸ್ಗೆ ಯಾಕೆ ಬರ್ಬೇಕು? ಅದಕ್ಕೆ ಬರ್ಬೇಕು. ನಮ್ಮ ಟೈಮನ್ನು ಸೇವ್ ಮಾಡ್ಕೊಳ್ಳೋಕೆ ಕ್ಲಾಸಿಗೆ ಬರ್ಬೇಕು. ನಮ್ಮ ಪ್ರಿಪ್ರೇಷನ್ಗೆ ವ್ಯಾಲ್ಯೂ ಎಡಿಷನ್ ಮಾಡ್ಕೊಳ್ಳೋಕೆ ಕ್ಲಾಸಿಗೆ ಬರ್ಬೇಕು. ಆ ಜವಾಬ್ದಾರಿ ನನಗೆ ಕೊಟ್ಟಿರೋದಕ್ಕೆ ನಾನು ದಾವಣಗೆರೆಯಿಂದ ಬಂದೆ. ಒಂದು ವಾರ ಆಯಿತು ಬೆಂಗಳೂರು ಬಿಟ್ಟು, ಬೆಂಗಳೂರು ಹೆಂಗೈತೆ ನೋಡ್ಕೊಳ್ಳೋಣ ಅಂತ ಬಂದಿಲ್ಲ ನಾನು. ಐ ಕಮ್ ವಿತ್ ಅ ಪರ್ಪಸ್, ಐ ಕಮ್ ಹಿಯರ್ ವಿತ್ ಅ ಕಮಿಟ್ಮೆಂಟ್. ಆಬ್ವಿಯಸ್ಲಿ ಐ ಆಮ್ ಮಿಸ್ಸಿಂಗ್ ಮೈ ಸ್ಟೂಡೆಂಟ್ಸ್ ಕಮ್ಯುನಿಟಿ. ಯಾವನು ಡೌನ್ ಇದ್ದದು? ನಂದಪ್ಪ. ಓಕೆ ಸರ್, ಸರಿ. ಹೈ ಸೀಸು, ಓಕೆ, ಇಸ್ ರೆಗ್ಯುಲೇಟೆಡ್ ಬೈ, ಇದು ಅರ್ಥ ಆಯ್ತಲ್ಲ ಇಷ್ಟು? ಓಕೆ, ಅನ್ಕ್ಲಾಸ್ ನೋಡ್ರಿ ಪ್ಲೀಸ್ ಸರ್. ಹೈ ಸೀಸಲ್ಲಿ, ಅಂತಾರಾಷ್ಟ್ರೀಯ ಜಲಮಾರ್ಗಗಳಲ್ಲಿ ಸಾಗರಗಳ ಗಣಿಗಾರಿಕೆ ಮಾಡ್ಬೋದಾ ಇಲ್ಲ? ಓಷನ್ ಮೈನಿಂಗ್ ಮಾಡ್ಬೋದಾ ಇಲ್ಲ? ಮಾಡಂಗಿಲ್ಲ. ಬಟ್ ಇಲ್ಲಿ ಈ ಐಸಿಸಲ್ಲಿ ಓಷನ್ ಮೈನಿಂಗನ್ನು ಬ್ಯಾನ್ ಮಾಡಲಿಕ್ಕೋಸ್ಕರ ಅನ್ಕ್ಲಾ ಸಮಾವೇಶ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ, ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ. International Seabed Authority, which is headquartered at Kingston, Jamaica. ಆಮೇಲೆ ಬಯೋಡೈವರ್ಸಿಟಿ ನಾನೇ ಮಾಡಿರೋದು. ಭೂಮಿಲಿ ಜಾಸ್ತಿ ಇದೆ, ಸಾಗರದಲ್ಲಿ ಜಾಸ್ತಿ ಇದೆಯಾ? ಎಲ್ಲಿ ಜಾಸ್ತಿ ಇದೆ?
ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ, ಹೈ ಸೀಸ್ ಅಲ್ಲಿ ಮರೈನ್ ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಇತ್ತೀಚೆಗೆ ಒಂದು ಒಪ್ಪಂದವನ್ನು ಜಾರಿಗೆ ತಂತು, BBNJ ಒಪ್ಪಂದ, ಬಯೋಡೈವರ್ಸಿಟಿ ಬಿಹೈಂಡ್ ನ್ಯಾಷನಲ್ ಜುರಿಸ್ಡಿಕ್ಷನ್ ಟ್ರೀಟಿ. ಇಟ್ ಈಸ್ ಆಲ್ಸೋ ಪಾಪ್ಯುಲರ್ಲಿ ಕಾಲ್ಡ್ ಆಸ್ ಹೈ ಸೀಸ್ ಟ್ರೀಟಿ. ಆಯ್ತಾ ಸರ್? ಇವೆಲ್ಲ ಯಾಕೆ ಹೇಳ್ತಿದ್ದಾರೆ ಸರ್? ಓಕೆ ಸರ್, ಇತ್ತೀಚೆಗೆ ವಿಶಾಖಪಟ್ಟಣಂನಲ್ಲಿ ಓಕೆ ಒಂದು ಬಹುರಾಷ್ಟ್ರೀಯ ನೌಕಾ ಸಮರಾಭ್ಯಾಸ ನಡೀತು, ಮಿಲನ್ ಅಂತ. ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಇರಬೇಕು. ಮಲ್ಟಿಲ್ಯಾಟ್ರಲ್ ನೇವಲ್ ಎಕ್ಸಸೈಸ್ ಮಿಲನ್, ವಿಶಾಖಪಟ್ಟಣ. ಮೊನ್ನೆ ನಡೀತಲ್ರಿ ಇಂಪ್ಯಾಕ್ಟ್ ಸಮ್ಮಿಟ್ನಲ್ಲಿ ನಡೆಯೋ ಟೈಮಲ್ಲಿ ಮಿಲನ್ ಎಕ್ಸಸೈಸ್. ಅದರಲ್ಲಿ ಇರಾನ್ನ ಒಂದು ನೌಕಾ ಹಡಗು, ಓಕೆ, ಇರಾನ್ನ ಒಂದು ನೌಕಾ ಹಡಗು, ಅದರ ಹೆಸರು ರೈಟ್ ಸೊ ಡೆನಾ ಅಂತ ಅದರ ಹೆಸರು, ಇರಾನ್ದು ಡೆನಾ ಅಂತ. ಓಕೆ, ಸೊ ಅವರು ಇದು ವಿಶಾಖಪಟ್ಟಣಮು ಅಲ್ಲಿ ನೌಕಾ ಸಮರಾಭ್ಯಾಸವನ್ನು ಮುಗಿಸ್ಕೊಂಡು ಶ್ರೀಲಂಕಾದ ಹಾದಿಯಾಗಿ ವಾಪಸ್ ಹೋಗ್ತಾ ಇದ್ರು. ಆಯಿತಾ, ಇನ್ನೇನು ಶ್ರೀಲಂಕಾ ಕ್ರಾಸ್ ಮಾಡ್ಕೊಂಡು ಸ್ವಲ್ಪ ದೂರ ಹೋಗಿದ್ರು ಈ ನೌಕಾ ಹಡಗು ಡೆನಾ ಅಂತ ಅಮೇರಿಕದ ಸಬ್ಮರೀನ್ ಒಳಗಡೆ ಬಂದು ಉಡಾಯಿಸ್ಬಿಟ್ರು. ಇದಾಗಿದ್ದು ಭಾರತದಿಂದ ಒಂದು 390 ನಾಟಿಕಲ್ ಮೈಲ್ ದೂರದಲ್ಲಿ, 390 ನಾಟಿಕಲ್ ಮೈಲ್. ಅಂದರೆ ಅರ್ಥ ಏನು ಅಂದರೆ, ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ. ಇಂಟರ್ನ್ಯಾಷನಲ್ ವಾಟರ್ಸಲ್ಲಿ ಯುದ್ಧ ನಡೀತಾ ಇದೆ ಅಂತಂದರೆ ಅನ್ಕ್ಲಾಸ್ನ ಪಾತ್ರ ಎಷ್ಟಿದೆ ಇಲ್ಲಿ. ಅನ್ಕ್ಲಾಸ್ನ ಅಸ್ತಿತ್ವದ ಪ್ರಶ್ನೆ ಬರುತ್ತಿಲ್ಲ. ಇರಾನ್ ಬಿಟ್ಟುಬಿಡಿ, ವಿಶ್ವಸಂಸ್ಥೆ ಏನು ಮಾಡ್ತಿದ್ದಾರೆ? ಏನಿಲ್ಲ, ಅವರು ವಿಶ್ವಸಂಸ್ಥೆಯರು ಏನು UN = US.